ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ನಾಮೆನ್ಕ್ಲೇಚರ್ ಆಫ್ ಆಲ್ಕೀನ್. ಆಲ್ಕೀನಲ್ಲಿ ಇದು ಸೆಕೆಂಡ್ ವಿಡಿಯೋ. ಸೊ ನಾಮೆನ್ಕ್ಲೇಚರ್ ಆಫ್ ಆಲ್ಕೀನ್ ಅಂತಂದರೆ ಆಲ್ಕೀನ್ ಕಾಂಪೌಂಡ್ಸ್ಗಳನ್ನು ಯಾವ ರೀತಿ ನೇಮಿಂಗ್ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಆಲ್ಕೀನ್ ಕಾಂಪೌಂಡ್ಸನ್ನು ನಾವು 2 ಟೈಪ್ಸ್ ನೇಮಿಂಗ್ ಮಾಡ್ಬೋದು. ಆಲ್ಕೇನು ಅಷ್ಟೇ, ಒಂದು ಕಾಮನ್ ಸಿಸ್ಟಮು, ಇನ್ನೊಂದು ಅಯುಪ್ಯಾಕ್ ಸಿಸ್ಟಮು. ಫಸ್ಟು ಅಯುಪ್ಯಾಕ್ ಸಿಸ್ಟಮ್ ನೋಡೋಣ. ಅಯುಪ್ಯಾಕ್ ಸಿಸ್ಟಮಲ್ಲಿ ಯಾವ ಥರ ನೇಮಿಂಗ್ ಮಾಡ್ತೀವಿ ಅಂತಂದರೆ ಎಲ್ಲ ರೂಲ್ಸ್ ಸೇಮ್ ಇರುತ್ತೆ, ಕೆಲವು ಚೇಂಜಸ್ ಮಾತ್ರ ಇರುತ್ತೆ. ಆ ಚೇಂಜಸ್ ಏನು ಅಂತಂದರೆ ನೋಡಿ, ಇನ್ ಅಯುಪ್ಯಾಕ್ ಸಿಸ್ಟಮ್ ದ ನೇಮ್ ಆಫ್ ಆಲ್ಕೀನ್ ಈಸ್ derived by replacing the suffix ane of the corresponding alkane by ene. ಈ ನೇಮಿಂಗಲ್ಲೇ ತೊಗೊಳ್ಳೋಣ ನಾವು. ಫಾರ್ ಎಕ್ಸಾಂಪಲ್, ಇವಾಗ ನಾವು ತೊಗೊಂಡು ಆಲ್ಕೇನ್ ಫಸ್ಟು ನಾವು ಸ್ಟಡಿ ಮಾಡಿದ್ದು ಅಲ್ವಾ. ಸೊ ಈ ಆಲ್ಕೇನಲ್ಲಿ ನೋಡಿ ane ರಿಮೂವ್ ಮಾಡಿದ್ರೆ, ಓಕೆ, ರಿಮೂವ್ ಮಾಡಿ ನಾನು ಅದ್ರ ಬದಲು ಸಫಿಕ್ಸ್ ene ಹಾಕಿದ್ರೆ ಏನಾಗುತ್ತೆ, ಆಲ್ಕೀನ್ ಆಗುತ್ತೆ. ಅದೇ ಥರ ಫಾರ್ ಎಕ್ಸಾಂಪಲು ಆಲ್ಕೀನ್ ಸ್ಟಾರ್ಟ್ ಆಗೋದು ದ ಸ್ಮಾಲೆಸ್ಟ್ ಮೆಂಬರ್ ಯಾವುದು ಅಂತ ಹೇಳ್ಕೊಟ್ಟಿದ್ದೆ ನಾನು. 2 ಕಾರ್ಬನ್ಸ್ ಮಿನಿಮಮ್ ಬೇಕಲೇಬೇಕು ಅಲ್ವಾ. ಸೊ ಎಥಿಲೀನ್ ಅಥವಾ ಈಥೀನ್ ಅಂತ ಹೇಳ್ಕೊಟ್ಟಿದ್ದೆ ನಾನು. ಈಥೇನ್ 2 ಕಾರ್ಬನ್ ಇದೆ ಅಂತಂದರೆ ಅದನ್ನು ನಾವು ಆಲ್ಕೇನಲ್ಲಿ ಏನಂತ ತೊಗೊತೀವಿ, ಈಥೇನ್ ಅಂತ ತೊಗೊತೀವಿ ಅಲ್ವಾ. ಈ ಈಥೇನಲ್ಲಿ ane ರಿಮೂವ್ ಮಾಡಿ ನಾನು ಅದ್ರ ಬದಲು ಇಲ್ಲಿ ಏನು ಮಾಡಿರ್ತೀನಿ ಅಂತಂದರೆ ನೋಡಿ, THE ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಈಥೀನ್ ಅಥವಾ ಏಥೀನ್ ಅಂತ ಕರಿತೀವಿ. ಸೊ ಈ ಈಥೀನ್ ಇದೆಯಲ್ಲ ನೋಡಿ, ಇದನ್ನು ನಾವು ಆಲ್ಕೇನ್ ನೇಮಿಂಗ್. ಓಕೆ, ಅದೇ ಥರ ನೆಕ್ಸ್ಟ್ ಇನ್ನೂ ಒಂದು ತೊಗೊಳ್ಳೋಣ ನಾವು. ಯಾವ ತೊಗೊಳ್ಳೋಣ ಅಂತಂದರೆ ಪ್ರೊಪೇನ್ ತೊಗೊಳ್ಳೋಣ. ಸೊ ಪ್ರೊಪೇನ್ ಬರಬೇಕು. ಪ್ರೊಪೇನಲ್ಲಿ ಎಷ್ಟು ಕಾರ್ಬನ್ ಇರುತ್ತೆ, 3 ಕಾರ್ಬನ್ ಇರುತ್ತೆ ಅಲ್ವಾ. ಸೊ ಈ ಪ್ರೊಪೇನಲ್ಲಿ ane ರಿಮೂವ್ ಮಾಡಿ ನಾನು ಏನು ಮಾಡಬೇಕು ಅಂತಂದರೆ PROPENE ಆ್ಯಡ್ ಮಾಡಬೇಕು. ಸೊ ಪ್ರೊಪೇನ್ ಇರೋದೇನಾಗುತ್ತೆ, ಪ್ರೊಪೀನ್ ಆಗುತ್ತೆ ಆಲ್ಕೀನಲ್ಲಿ. ಓಕೆ, ಇದಷ್ಟು ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಅಯುಪ್ಯಾಕ್ ನಾಮೆನ್ಕ್ಲೇಚರಲ್ಲಿ ಏನ ಸಫಿಕ್ಸ್ ಯಾವುದನ್ನು ಚೇಂಜ್ ಮಾಡಿ ಏನು ಆ್ಯಡ್ ಮಾಡಬೇಕು, ane ಚೇಂಜ್ ಮಾಡಿ ಆಲ್ಕೇನಿಂದ ene ಆ್ಯಡ್ ಮಾಡಬೇಕು. ಸೊ ಇದು ನೆನ್ಪಿಟ್ಕೋಬೇಕಾಗಿರೋದು. ನೆಕ್ಸ್ಟ್ ಹೋಗೋಣ ನಾವು ಕಾಮನ್ ಸಿಸ್ಟಮ್. ಓಕೆ, ಕಾಮನ್ ಸಿಸ್ಟಮ್ಗೆ ಹೋಗೋಣ. ಇವಾಗ ಕಾಮನ್ ಸಿಸ್ಟಮಲ್ಲಿ ಏನು ಮಾಡಬೇಕು ಅಂತಂದರೆ ದ ನೇಮ್ ಆಫ್ ದ ಆಲ್ಕೇನ್ ಇಸ್ ಡೆರಿವ್ಡ್ ಬೈ ರೀಪ್ಲೇಸಿಂಗ್ ದ ಸಫಿಕ್ಸ್ ane. ಇಲ್ಲೂ ಸಹ ಏನು ಮಾಡಬೇಕು, ಸಫಿಕ್ಸ್ ane ಏನು ಮಾಡಬೇಕು, ರೀಪ್ಲೇಸ್ ಮಾಡಿ ನಾವು ಕರೆಸ್ಪಾಂಡಿಂಗ್ ಆಲ್ಕೇನ್ದು ಬೈ ಯಾವುದರಿಂದ ರೀಪ್ಲೇಸ್ ಮಾಡಬೇಕು ಅಂತಂದರೆ YLENE. ಈ ene ಆಲ್ರೆಡಿ ಆ್ಯಡ್ ಮಾಡ್ತಾ ಇರ್ತೀವಿ ಅಲ್ವಾ ನಾವು ಆಲ್ಕೀನಲ್ಲಿ, ಅಯುಪ್ಯಾಕಲ್ಲಿ. ಅದ್ರ ಜೊತೆಗೆ ಏನು ಮಾಡ್ತೀವಿ, YLನ ಆ್ಯಡ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ಕೇನ್ ತೊಗೊಂಡಿದ್ದೀವಿ ಅಲ್ವಾ. ಈ ಆಲ್ಕೇನ್ಗೆ ನೋಡಿ ane ರಿಮೂವ್ ಮಾಡಿ ನಾನು ಏನು ಮಾಡ್ತೀನಿ, YLENE ಆ್ಯಡ್ ಮಾಡ್ತೀವಿ. ಸೊ ಆಲ್ಕಿಲೀನ್ ಅಂತ ಆಗುತ್ತೆ, ಓಕೆ. ಅದೇ ಥರ ಈಥೇನ್ ಇದೆ, ane ರಿಮೂವ್ ಮಾಡಿ ನಾನು ಏನು ಮಾಡ್ತೀನಿ ನೋಡಿ, ಎಷ್ಟು ಕಾರ್ಬನ್ ಇದ್ದರೆ ಅದು 2 ಕಾರ್ಬನ್ಸ್ ಇದ್ದರೆ, ಓಕೆ, YLENE ಆ್ಯಡ್ ಮಾಡ್ತೀನಿ, ಎಥಿಲೀನ್ ಆಗುತ್ತೆ. ಈಥೇನ್ ಇರೋದೇನಾಗುತ್ತೆ, ಎಥಿಲೀನ್ ಅಂತ ಆಗುತ್ತೆ. ನೆಕ್ಸ್ಟು ಪ್ರೊಪೇನ್ ಇದೆ, ane ರಿಮೂವ್ ಮಾಡಿ ಏನಾಗ್ತೀನಿ ನಾನು, PYLENE ಹಾಕಿದ್ರೆ ಪ್ರೊಪಿಲೀನ್ ಅಂತಾಗುತ್ತೆ, 3 ಕಾರ್ಬನ್ಸ್ ಇದ್ದರೆ. ಸೊ ಈ ಥರ ನಾವೇನು ಮಾಡ್ತೀವಿ, ಸಫಿಕ್ಸ್ ANEನ ರೀಪ್ಲೇಸ್ ಮಾಡಿ ನಾವು ಏನಾಗ್ತೀವಿ ಅಲ್ಲಿ YLENEನ ಆ್ಯಡ್ ಮಾಡ್ತೀವಿ. ಓಕೆ, ಅರ್ಥ ಆಯಿತಾ. ಸೊ ನೆಕ್ಸ್ಟ್ ಹೋಗೋಣ, ಕೆಲವು ಎಕ್ಸಾಂಪಲ್ ತೊಗೊಂಡು ಮಾಲಿಕ್ಯುಲರ್ ಫಾರ್ಮುಲಾ. ಇವಾಗ C2H4, ಓಕೆ, ಮಾಲಿಕ್ಯುಲರ್ ಫಾರ್ಮುಲಾ ಇದ್ದರೆ ಅದ್ರದ್ದು ಸ್ಟ್ರಕ್ಚರ್ ಯಾವ ಥರ ಬರ್ಕೊತೀರಾ ಫಸ್ಟ್ ಅದು ನೋಡೋಣ. ಎಷ್ಟಿದೆ, 2 ಕಾರ್ಬನ್ಸ್ ಇದೆ ಅಲ್ವಾ, 2 ಕಾರ್ಬನ್ಸ್ ಈ ಥರ ಬರ್ಕೊಳ್ಳೋಣ ನಾವು. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಎಷ್ಟು ಡಬಲ್ ಬಾಂಡ್ ಪ್ರೆಸೆಂಟ್ ಇರಲೇಬೇಕು ಇದು. ಸೊ ನೆಕ್ಸ್ಟು ಹೈಡ್ರೋಜನ್, ಒಂದು ಕಾರ್ಬನ್ಗೆ ಎಷ್ಟು ಹೈಡ್ರೋಜನ್ ಇರುತ್ತೆ, 2 ಹೈಡ್ರೋಜನು ನೋಡಿ ಈ ಥರ ಬರ್ಕೊತೀವಿ, 2 ಹೈಡ್ರೋಜನ್. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ C2H4. ಈ C2H4ನ ಇನ್ನೂ ಕಂಡೆನ್ಸೆಡ್ ಸ್ಟ್ರಕ್ಚರಲ್ಲೂ ಬರಿಬೋದು. ಯಾವ ಥರ ಅಂತಂದರೆ CH2 ಡಬಲ್ ಬಾಂಡ್ CH2. ನಾವಿಲ್ಲೇನು ಮಾಡೋಣ ಅಂತಂದರೆ ಕಂಡೆನ್ಸೆಡ್ ಸ್ಟ್ರಕ್ಚರೇ ತೊಗೊಳ್ಳೋಣ ನಾವು. ಸೊ ಇದ್ರದ್ದು ಕಾಮನ್ ನೇಮ್ ಯಾವ ಥರ ಬರೀತೀರಾ ನೋಡಿ, 2 ಕಾರ್ಬನ್ಸ್ ಇದ್ದರೆ ಆಲ್ಕೇನಲ್ಲಿ ನೀವು ಏನಂತ ಬರೀತಾ ಇದ್ರಿ, 2 ಇದ್ದರೆ ಈಥೇನ್ ಅಂತ ಬರೀತಾ ಇದ್ದು ಅಲ್ವಾ. ಸೊ ಇಲ್ಲೇನು ಮಾಡಬೇಕು ಅಂತಂದರೆ ನಾನು ಕಾಮನ್ ನೇಮಲ್ಲಿ ಏನು ಮಾಡಬೇಕು, ANEನ ರಿಮೂವ್ ಮಾಡಬೇಕು, YLENEನ ಆ್ಯಡ್ ಮಾಡಬೇಕು. ಏನಾಗುತ್ತೆ ಆವಾಗ, ಎಥಿಲೀನ್ ಆಗುತ್ತೆ. ಇದನ್ನು ರಿಮೂವ್ ಮಾಡಬೇಡ, ಇದು ಬೇಕಾಗಿಲ್ಲ ನನಗೆ ಅಲ್ವಾ, ಎಥಿಲೀನ್ ಆಗುತ್ತೆ. ಸೊ ಕಾಮನ್ ನೇಮಲ್ಲಿ C2H4 ಇದ್ದರೆ ಏನಂತ ಕರಿತೀವಿ ನಾವು, ಎಥಿಲೀನ್ ಅಂತ ಕರಿತೀವಿ. ಹಾಗಾದ್ರೆ ಅಯುಪ್ಯಾಕ್ ನೇಮಲ್ಲಿ ಏನಾಗುತ್ತೆ, ಸೊ ಸೇಮ್ 2 ಕಾರ್ಬನ್ ಇದ್ದರೆ ಏನು ತೊಗೊತಾ ಇದ್ದು ನಾವು, ಈಥೇನ್ ಅಂತ ತೊಗೊತಾ ಇದ್ದು ಅಲ್ವಾ. ಇಲ್ಲಿ ಏನು ಮಾಡಬೇಕು, ANEನ ರಿಮೂವ್ ಮಾಡಬೇಕು ನಾವು, ಇನ್ನು ETH ಹಾಗೆ ಬರ್ಕೋಬೇಕು, ANE ಬದಲು ಏನು ಬರಿಬೇಕು, ENE ಅಂತ ಬರಿಬೇಕು. ಸೊ ಏನಾಗುತ್ತೆ ಆವಾಗ, ಈಥೀನ್
ಪ್ರೊಪಿಲೀನ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ IUPAC ನೇಮ್. ಸೊ ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಹೋಗೋಣ C3H6. ಫಸ್ಟ್ ಸ್ಟ್ರಕ್ಚರ್ ಬರೆದ್ಬಿಡೋಣ ಯಾವ ಥರ ಬರೆಯೋದು ಅಂತ ನೋಡಿ. 3 ಕಾರ್ಬನ್ಸ್ ಕೊಟ್ಟಿದ್ದಾರೆ, 3 ಕಾರ್ಬನ್ಸ್ ಬರೆಯೋಣ. ಸೊ ಫಸ್ಟ್ ಕಾರ್ಬನ್ ಇರುತ್ತೆ, ಅಲ್ಲಿ ಡಬಲ್ ಬಾಂಡ್ ಬರ್ಕೊಳ್ಳೋಣ. ನೆಕ್ಸ್ಟ್ ಸಿಂಗಲ್ ಬಾಂಡ್ ಬರೆಯೋಣ. ಸೊ ಫಸ್ಟ್ ಕಾರ್ಬನ್ಗೆ ಆಲ್ರೆಡಿ 2 ಬಾಂಡ್ ಆಗೋಗಿದೆ ಅಲ್ವ, ಇನ್ನು ಉಳ್ಕೊಂಡಿದ್ದು 2 ಬಾಂಡು 2 ಹೈಡ್ರೋಜನ್. ಎಷ್ಟು ಕಾರ್ಬನ್ ವೇಲೆನ್ಸಿ ಎಷ್ಟು ಅಂತ ಹೇಳ್ಕೊಟ್ಟಿದ್ದೆ 4, ಅಂದರೆ 4 ಬಾಂಡ್ ಆಗಲೇಬೇಕು ಅದು. ಸೊ ಆಲ್ರೆಡಿ 2 ಬಾಂಡ್ ಆಗಿದ್ರೆ ಉಳಿದಿದ್ದನ್ನು ನಾವು ಹೈಡ್ರೋಜನ್ ಬರೆದು ಬ್ಯಾಲೆನ್ಸ್ ಮಾಡ್ತೀವಿ. ಸೊ ಇನ್ನೂ ನೆಕ್ಸ್ಟ್ ಈ ಕಾರ್ಬನ್ ತೊಗೊಂಡಾಗ ಏನಾಗಿದೆ, ಆಲ್ರೆಡಿ 3 ಬಾಂಡ್ಸ್ ಇದೆ. ಸೊ ಇನ್ನೊಂದು ಏನು ಮಾಡಬೇಕು, ಹೈಡ್ರೋಜನ್ ಬರೀಬೇಕು. ನೆಕ್ಸ್ಟ್ ಕಾರ್ಬನ್ಗೆ 1 ಇದೆ ಬಾಂಡು, ಸೊ ಇನ್ನೇನು ಮಾಡಬೇಕು, 3ನ ಹೈಡ್ರೋಜನ್ ಬರೀಬೇಕು. ಸೊ ಈ ಥರ ಸ್ಟ್ರಕ್ಚರ್ ಬರಿತೀವಿ, ಇದು ಕಂಡೆನ್ಸರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ನೇಮಿಂಗ್ ಮಾಡೋಣ ನಾವು. ಸೊ ನೇಮಿಂಗ್ ಯಾವ ಥರ ಮಾಡ್ತೀರಾ, 3 ಕಾರ್ಬನ್ ಇದ್ದರೆ ಓಕೆ, ಆಲ್ಕೇನಲ್ಲಿ ಏನು ಮಾಡ್ತಾ ಇದ್ದೋ ನಾವು, ಪ್ರೊಪೇನ್ ಅಂತ ತೊಗೊತಾ ಇದ್ದೋ. ಸೊ ಇಲ್ಲೇನು ಮಾಡಬೇಕು ನೋಡಿ, ನಾವು PROPನ ಹಾಗೆ ಬರ್ಕೊಳ್ಳೋಣ. ANE ಬದಲು ಏನು ಮಾಡಬೇಕು, YLENEನ ಆ್ಯಡ್ ಮಾಡಬೇಕು, ಅಂದರೆ ಪ್ರೊಪಿಲೀನ್ ಆಯಿತು. ಸೊ ನೆಕ್ಸ್ಟ್ ಹೋಗೋಣ ಈ ಕಡೆ. ಇಲ್ಲೂ ಏನು ಮಾಡ್ತೀವಿ, ANE ಬದಲು ಏನು ಮಾಡ್ತೀವಿ, IUPAC ನಮ್ಮಲ್ಲಿ ಏನು ಮಾಡ್ತೀವಿ, ENE ಆ್ಯಡ್ ಮಾಡ್ತೀವಿ, ಪ್ರೊಪಿ. ಸೊ ಪ್ರೊಪೀನ್ ಈಸ್ ದ IUPAC ನೇಮ್. ನೆಕ್ಸ್ಟ್ ಫಾರ್ಮುಲಾ ಏನಿದೆ, C4H8 ಇದೆ. ಸೊ ಯಾವ ಥರ ಬರ್ಕೊಳ್ಳೋಣ ಸ್ಟ್ರಕ್ಚರು, ಕಂಡೆನ್ಸರ್ ಸ್ಟ್ರಕ್ಚರು ನೋಡಿ, ಡಿಫ್ರೆಂಟ್ ಟೈಪಲ್ಲಿ ಬರ್ಕೋಬೋದು. ಇಲ್ಲಿ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ 4 ಕಾರ್ಬನ್ಸ್ ಬರ್ಕೊಬಿಡೋಣ ಇಲ್ಲಿ. ಓಕೆ, 4 ಕಾರ್ಬನ್ಸ್ ಬರೀತೀನಿ. ಫಸ್ಟು ಕಾರ್ಬನ್ಗೆ ಏನು ಮಾಡೋಣ, ಡಬಲ್ ಬಾಂಡ್ ಬರೆಯೋಣ. ನೆಕ್ಸ್ಟಿಗೆ ಸಿಂಗಲ್ ಬಾಂಡ್ ಬರೆಯೋಣ. ನೆಕ್ಸ್ಟಿಗೂ ಸಹ ಸಿಂಗಲ್ ಬಾಂಡ್ ಬರೆಯೋಣ. ಸೊ ಫಸ್ಟು ಕಾರ್ಬನ್ಗೆ ಏನಾಯಿತು, ಆಲ್ರೆಡಿ 2 ಬಾಂಡ್ ಆಗೋಗಿದೆ ಅಲ್ವಾ, ಇನ್ನು ಉಳ್ಕೊಂಡಿರೋದನ್ನು 2 ಹೈಡ್ರೋಜನ್ ಬರೀಬೇಕು. ಸೆಕೆಂಡ್ಗೆ ಏನಾಗಿದೆ ಅಂತಂದರೆ 3 ಬಾಂಡ್ಸ್ ಆಲ್ರೆಡಿ ಆಗಿದೆ. ಸೊ ಉಳ್ಕೊಂಡಿದ್ದು 1 ಬಾಂಡು, ಅದು 1 ಹೈಡ್ರೋಜನ್ ಬರಿಬೇಕು. ಸೊ ನೆಕ್ಸ್ಟಿಗೆ ಹೋದರೆ 2 ಬಾಂಡ್ ಆಗೋಗಿದೆ, ಉಳ್ಕೊಂಡಿದ್ದು 2, ಸೊ 2 ಹೈಡ್ರೋಜನ್ ಬರಿಬೇಕು. 1 ಬಾಂಡ್ ಆಗೋಗಿದೆ, ಉಳ್ಕೊಂಡಿದ್ದೆಷ್ಟು 3 ಹೈಡ್ರೋಜನ್ ಬರಿಬೇಕು. ಓಕೆ, ಸೊ ಈ ಥರ ಬರ್ಕೋಬೇಕು. ಇನ್ನು ನೆಕ್ಸ್ಟ್ ನೇಮಿಂಗ್ ಯಾವ ಥರ ಮಾಡೋದು ಅಂತಂದರೆ ನೋಡಿ, ಇದನ್ನು ನೇಮಿಂಗ್ ಮಾಡಬೇಕಾದ್ರೆ ಸೊ ಆಲ್ಫಾ ಬೀಟಾ ಓಕೆ ಈ ಥರ ತೊಗೋಬೇಕು. ಸೊ ಆಲ್ಫಾ ಪೊಸಿಷನಲ್ಲಿ ಅಂದರೆ ಫಸ್ಟ್ ಪೊಸಿಷನಲ್ಲಿ ಏನಿದೆ ಡಬಲ್ ಬಾಂಡ್ ಇದೆ ಅಲ್ವಾ, ಸೊ ಅದಕ್ಕೆ ಇದನ್ನು ಏನಂತ ಕರಿತೀವಿ ಅಂತ ಅಂದರೆ ಆಲ್ಫಾ. ಓಕೆ, 4 ಕಾರ್ಬನ್ ಇದ್ದರೆ ಅದನ್ನು ನಾವೇನಂತ ಕರಿತಾ ಇದ್ದೋ, ಆಲ್ಕೇನಲ್ಲಿ ಬ್ಯೂಟೇನ್ ಅಂತ ಕರಿತಾ ಇದ್ದೋ ಅಲ್ವಾ. ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, ಆಲ್ಫಾ ಆದಮೇಲೆ ಒಂದು ಐಫೋನ್ ಹಾಕಬೇಕು. ಐಫೋನ್ ಹಾಕ್ಬಿಟ್ಟು ಏನು ಬರೀಬೇಕು ಅಂತಂದರೆ ಇಲ್ಲಿ ANE ತೆಗೆದು ಏನು ಮಾಡಬೇಕು, YLENE ಆ್ಯಡ್ ಮಾಡಬೇಕು, ಬ್ಯೂಟಿಲೀನ್ ಏನಂತ ಕರಿತೀವಿ, ಆಲ್ಫಾ ಬ್ಯೂಟಿಲೀನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಹೋಗೋಣ ನಾವು. ನೆಕ್ಸ್ಟ್ ಯಾವುದರಲ್ಲಿ IUPAC ನ್ಯಾಮೆನ್ಕ್ಲೇಚರ್ ಯಾವ ಥರ ಮಾಡೋದು ಅಂತಂದರೆ ನೋಡಿ, ಬ್ಯೂಟ್. ಓಕೆ, ಸೊ ಬ್ಯೂಟ್ ಇಲ್ಲೇನು ಮಾಡಬೇಕು ಅಂತಂದರೆ ನೋಡಿ, ಸೊ ಇಲ್ಲಿ ನಂಬರಿಂಗ್ ಕೊಡಬೇಕು ನಾವು 1 2 3 4 ಆಲ್ರೆಡಿ ಹೇಳಿದ್ದೆ ನಾನು. ಫಂಕ್ಷನ್ ಗ್ರೂಪ್ಗೆ ಯಾವಾಗಲೂ ಲೋವೆಸ್ಟ್ ನಂಬರ್ ಬರಬೇಕು ಅಂತ. ಇಲ್ಲಿ ಫಂಕ್ಷನ್ ಗ್ರೂಪನ್ನು ಡಬಲ್ ಬಾಂಡನ್ನ ಫಂಕ್ಷನ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಸೊ ಅದಕ್ಕೆ 1 ಬರೋ ಥರ ನಾವೇನು ಮಾಡಬೇಕು, ನಂಬರಿಂಗ್ ಕೊಡಬೇಕು, ನಂಬರಿಂಗ್ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಬ್ಯೂಟ್ ಆಯ್ತಲ್ವಾ. ಸೊ ಬ್ಯೂಟ್ ಆಮೇಲೆ ಯಾವ ಪೊಸಿಷನಲ್ಲಿ, ಸೊ ಯಾವ ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ, ಫಸ್ಟ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ ಅಲ್ವಾ, ಫಸ್ಟ್ ಕಾರ್ಬನಲ್ಲಿ. ಸೊ 1 ಅಂತ ಹಾಕಬೇಕು. 1 ಅಂತ ಹಾಕಿ ಮತ್ತೆ ಒಂದು ಐಫನ್ ಬರೆದು ಏನು ಮಾಡಬೇಕು, ENE ಅಂತ ಬರಬೇಕು. ಯಾವಾಗಲೂ ಅಷ್ಟೇ IUPAC ನ್ಯಾಮೆನ್ಕ್ಲೇಚರಲ್ಲಿ ಓಕೆ, ಯಾವುದೇ ಒಂದು ನಂಬರ್ ಬರೆದ್ರೂ ಏನು ಮಾಡಬೇಕು, ಬಿಫೋರು ಮತ್ತು ಆಫ್ಟರು ಒಂದು ಐಫನ್ನ ಯೂಸ್ ಮಾಡಬೇಕು. ಸೊ ನೆಕ್ಸ್ಟ್ ಹೋಗೋಣ. ಇದು ಫಸ್ಟ್ ಟೈಪು ಅರೇಂಜ್ಮೆಂಟ್ ಆಯಿತು. ಓಕೆ, ಈ ಬ್ಯೂಟೇನ್ ಬೇಡ, ಇವಾಗ ನಾವು ತೆಗೆದುಬಿಡೋಣ. ಸೊ ನೆಕ್ಸ್ಟ್ ಹೋಗೋಣ. ಸೆಕೆಂಡ್ ಟೈಪ್ ಯಾವ ಥರ ಬರಿತೀವಿ ಅಂತಂದರೆ ಸೇಮ್. ಓಕೆ, 4 ಕಾರ್ಬನ್ ಬರ್ಕೊಬಿಡ್ತೀನಿ ಇಲ್ಲಿ ನಾನು. ಬಟ್ ಇಲ್ಲಿ ಡಬಲ್ ಬಾಂಡ್ ಏನು ಮಾಡ್ತೀನಿ, ಅಲ್ಲಿ ಸೆಕೆಂಡಿಗೆ ಬರೆದಿದೆ ಅಲ್ವಾ. ಸೊ ಫಸ್ಟ್ ಕಾರ್ಬನ್ಗೆ ಬರೆದಿದೆ, ಇಲ್ಲಿ ಸೆಕೆಂಡ್ ಕಾರ್ಬನ್ಗೆ ಏನು ಮಾಡೋಣ, ಡಬಲ್ ಬಾಂಡ್ ಬರೆದ್ಬಿಡೋಣ. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ, ಸಿಂಗಲ್ ಬಾಂಡ್ ಹಾಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಬರಿಬೇಕು, ಇಲ್ಲೂ 1 ಬಾಂಡ್ ಆಲ್ರೆಡಿ ಆಗಿದೆ. ಸೊ 3 ಹೈಡ್ರೋಜನ್ ಬರಿಬೇಕು. ಸೊ ಈ ಕಾರ್ಬನ್ಗೆ ಏನಾಗಿದೆ, 3 ಆಲ್ರೆಡಿ ಏನಾಗಿದೆ, ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ 1 ಹೈಡ್ರೋಜನ್ ಬರಿಬೇಕು. ಸೊ ಇಲ್ಲೂ ಸಹ ಏನಾಗಿದೆ, ಕಾರ್ಬನ್ಗೆ 3 ಬಾಂಡ್ ಆಗೋಗ್ಬಿಟ್ಟಿದೆ ಅಲ್ವಾ. ಸೊ 1 ಹೈಡ್ರೋಜನ್ ಬರಿಬೇಕು, ಇಲ್ಲಿ 3 ಹೈಡ್ರೋಜನ್ ಬರಿಬೇಕು. ಸೊ ಈ ಥರನೂ ಸಹ ಬರಿಬೋದು. ಇನ್ನು ನೆಕ್ಸ್ಟ್ ಪೊಸಿಷನ್ ನೋಡೋದಾದರೆ ಇದನ್ನು ಆಲ್ಫಾ, ಇದು ಬೀಟಾ ಅಂತ ತೊಗೊಂಡ್ರೆ ಡಬಲ್ ಬಾಂಡ್ ಇಲ್ಲಿದೆ, ಬೀಟಾದಲ್ಲಿದೆ. ಸೊ ಇದೇನು ಮಾಡಬೇಕು, ಬೀಟಾ ಅಂತ ಹಾಕ್ಬಿಟ್ಟು ಬ್ಯೂಟಿಲೀನ್ ಅಂತ ಹಾಕಬೇಕು. ಓಕೆ, ಬೀಟಾ ಬ್ಯೂಟಿಲೀನ್ ಅಂತ ಬರಿಬೇಕು. ಸೊ ಇನ್ನು IUPAC ನ್ಯಾಮೆನ್ಕ್ಲೇಚರಲ್ಲಿ ಯಾವ ಥರ ಬರೀತೀರಾ ಅಂತಂದರೆ ನೋಡಿ, ಇವಾಗ ನಂಬರಿಂಗ್ ಕೊಡಬೇಕು. ನಂಬರಿಂಗ್ ಲೆಫ್ಟಿಂದನ ರೈಟಿಂದನ ಅಂತ ಯಾವ ಥರ ಡಿಸೈಡ್ ಮಾಡ್ತೀವಿ, ಫಂಕ್ಷನ್ ಗ್ರೂಪಿಗೆ ಲೋವೆಸ್ಟ್ ನಂಬರ್ ಬರೀಬೇಕು. ಸೊ 1 2 ರೈಟಿಂದ ಸ್ಟಾರ್ಟ್ ಮಾಡಿದ್ರೆ, ನನ್ನ ರೈಟಿಂದ ಸ್ಟಾರ್ಟ್ ಮಾಡಿದ್ರೆ 1 2 3 4 ಆಗುತ್ತೆ. ಸೊ ಲೆಫ್ಟಿಂದ ಸ್ಟಾರ್ಟ್ ಮಾಡಿದ್ರೆ 1 2 3 4 ಆಗುತ್ತೆ. ಸೊ ಎರಡು ಕಡೆಯೂ ಏನಾಗ್ತಾ ಇದೆ ಅಂತಂದರೆ ಸೆಕೆಂಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಬಂದಿದೆ. ಸೊ ನಾವು ಯಾವ ಕಡೆಯಿಂದಾದರೂ ತೊಗೋಬೋದು. ಸೊ ನಾನು ರೈಟಿಂದ ತೊಗೊತಾ ಇದ್ದೀನಿ ಇವಾಗ. ಓಕೆ, ಸೊ ರೈಟಿಂದ ತೊಗೊಳ್ಳೋಣ. ರೈಟಿಂದ ತೊಗೊಂಡಾಗ ಏನಾಗುತ್ತೆ, ಸೆಕೆಂಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಬರಿಬೇಕಾದ್ರೆ ಹೇಗೆ ಬರಿಬೇಕು, ಬ್ಯೂಟ್. ಓಕೆ, ಇಲ್ಲಿ 1 ಬದಲು ಐಫೋನ್ ಹಾಕಬೇಕು. ಸೆಕೆಂಡ್ ಕಾರ್ಬನ್ಗೆ ಡಬಲ್ ಬಾಂಡ್ ಇರೋದ್ರಿಂದ 2 ENE ಅಂತ ಬರಿಬೇಕು. ಓಕೆ, ಬ್ಯೂಟ್ 2 ಈನ್ ಅಂತ ಬರಿಬೇಕು. ಸೊ ನೆಕ್ಸ್ಟ್ ಇನ್ನೂ ಒಂಥರ ಅರೇಂಜ್ಮೆಂಟ್ ಬೇರೆ ಥರನೂ ಬರಿಬೋದು. ಯಾವ ಥರ ಬರಿಬೋದು ಅಂತಂದರೆ ನೋಡಿ, ಸೊ ಕಾರ್ಬನ್ 3 ಕಾರ್ಬನ್ಸ್ ಬರ್ಕೊಬಿಡ್ತೀನಿ ನಾನಿಲ್ಲಿ. 1
2 ಓಕೆ ಸೊ 3 ಕಾರ್ಬನ್ಸ್. ಈ 3 ಕಾರ್ಬನ್ಸ್ ಬರ್ಕೊಂಡು ಇನ್ನೊಂದಕ್ಕೆ ಏನು ಮಾಡ್ತೀನಿ ಅಂತಂದರೆ ನೋಡಿ ಇಲ್ಲಿ ಡಬಲ್ ಬಾಂಡ್ ಬರ್ಕೊಬೇಡ ಇಲ್ಲಿ. ಓಕೆ ಸೊ ನೆಕ್ಸ್ಟು CH3 ಇಲ್ಲೊಂದು CH3 ಓಕೆ ಇಲ್ಲಿ ಆಲ್ರೆಡಿ 2 ಬಾಂಡ್ ಆಗೋಗಿದೆ ಅಲ್ವಾ. CH2 ಇಲ್ಲಿ 4 ಬಾಂಡ್ ಆಗೋಗಿದೆ. ಇಲ್ಲಿ ಏನು ಮಾಡೋಣ ಅಂತಂದರೆ CH3 ಅಂತ ಬರ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಯಾವ ಥರ ನೇಮಿಂಗ್ ಮಾಡ್ತೀರಾ? ಸೊ ಇದನ್ನು ನೇಮಿಂಗ್ ಮಾಡಬೇಕಾದ್ರೆ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೆ ನಾನು ಆಲ್ಕೇನಲ್ಲಿ. ಯಾವಾಗಲೂ ಅಷ್ಟೇ ಓಕೆ ಸಿಗೆ ಹೆಚ್ಚು ಏನಾದರೂ ಅಟ್ಯಾಚ್ ಆಗಲಿ, ಸಿಗೆ CH3 ಓಕೆ CH3 ಅಟ್ಯಾಚ್ ಆಗಿದ್ದರೆ ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳ್ಕೊಟ್ಟಿದ್ದೆ, ಐಸೋ ಅಂತ ಕರಿತೀವಿ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಅದೇ ಥರ ಒಂದು ಕಾರ್ಬನ್ಗೆ CH3 ಏನಾದರೂ ಅಟ್ಯಾಚ್ ಆಗಿದ್ದರೆ ಅದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ದೆ ನಾನು, ನಿಯೋ ಅಂತ ಕರಿತೀವಿ ಅಂತ ಹೇಳ್ಕೊಟ್ಟಿದ್ದೆ. ಸೊ ಇಲ್ಲಿ ನೋಡಿ ಇಲ್ಲಿ CH3 ಏನಾಗಿರಬೇಕು, ಒಂದು ಕಾರ್ಬನ್ಗೆ ಅಟ್ಯಾಚ್ ಆಗಿರಬೇಕು. ಇಲ್ಲಿದೆ ನೋಡಿ, ಈ ಕಾರ್ಬನ್ ತೊಗೊಂಡಾಗ ಏನಾಗಿದೆ ನೋಡಿ 2CH3 ಏನಾಗಿದೆ ಅಟ್ಯಾಚ್ ಆಗಿದೆ. ಸೊ ಇದಕ್ಕೆ ಏನಂತ ತೊಗೊತೀವಿ ನಾವು, ಐಸೋ ಅಂತ ತೊಗೊತೀವಿ. ಓಕೆ ಸೊ ನೆಕ್ಸ್ಟ್ ಹಾಗಾದರೆ ನೇಮಿಂಗ್ ಯಾವ ಥರ ಮಾಡಬೇಕು ಅಂತಂದರೆ ಏನು ತೊಗೋಬೇಕು, ಅಲ್ಲಿಗೆ ಐಸೋ ಅಂತ ತೊಗೋಬೇಕು. ಓಕೆ ಕಾಮನ್ ಸಿಸ್ಟಮಲ್ಲಿ ಐಸೋ ಅಂತ ತೊಗೋಬೇಕು. ಅದಾದಮೇಲೆ ಬ್ಯೂಟಿಲಿನ್ ಏನಿರುತ್ತೆ ಅದನ್ನು ಹಾಗೆ ಬರ್ಕೊಳ್ಳಿ. ಸೊ 4 ಕಾರ್ಬನ್ನೇ ಇರುತ್ತೆ ಅಲ್ವಾ, ಐಸೋ ಬ್ಯೂಟಿಲಿನ್. ಸೊ ನೆಕ್ಸ್ಟ್ ಹೋಗೋಣ ಐಯುಪ್ಯಾಕ್ ನ್ಯಾಮೆನ್ಕ್ಲೇಚರ್. ಯಾವ ಥರ ಮಾಡ್ತೀರಾ ಐಯುಪ್ಯಾಕ್ ನ್ಯಾಮೆನ್ಕ್ಲೇಚರು ನೋಡಿ, 2 ಟೈಪ್ಸ್ ನಂಬರಿಂಗ್ ಕೊಡ್ಬೋದು. ಫಸ್ಟ್ ಮಾಡಬೇಕಾಗಿರೋದೆ ನಾವು ನಂಬರಿಂಗ್ ಕೊಡೋದಲ್ವಾ. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಂಬರಿಂಗ್ ಕೊಡೋಣ ನಾವು. ಸೊ 1 2 3 ಓಕೆ ಇದು ಫಸ್ಟ್ 1 ಟೈಪು ನಂಬರಿಂಗು. ನೆಕ್ಸ್ಟು 1 2 3. ಸೊ ಈ ಥರ ನಂಬರಿಂಗ್ ನೋಡೋದಾದರೆ ನಾನು ರೈಟ್ ಸೈಡಿಗಿಂದ ಹೋದಾಗ ಸೊ ಸೆಕೆಂಡ್ ಕಾರ್ಬನಲ್ಲಿ ನೋಡಿ ಇಲ್ಲಿ ಫಸ್ಟ್ ಕಾರ್ಬನಲ್ಲಿ ಡಬಲ್ ಬಾಂಡ್ ಆಗಿದೆ. ಬಟ್ ನಾನು ಲೆಫ್ಟಿಂದ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ನೋಡಿ ಸೆಕೆಂಡ್ ಕಾರ್ಬನಲ್ಲಿ ಆಗಿದೆ. ಸೊ ನಾನು ಯಾವ್ದು ತೊಗೋಬೇಕು ಹಾಗಾದರೆ ರೈಟಿಂದ ಲೆಫ್ಟಿಗೆ ನಂಬರಿಂಗ್ ತೊಗೋಬೇಕು. ಪ್ಲೀಸ್ ನಂಬರಿಂಗ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನು ಗೊತ್ತಿರೋದನ್ನೇ ಹೇಳ್ಕೊಡ್ತಾರೆ ಅಂತ ಅಂದ್ಕೋಬೇಡಿ. ನಂಬರಿಂಗ್ ಕೊಡಬೇಕಾದ್ರೆ ಲೆಫ್ಟು ರೈಟು 2 ಸೈಡಿಂದನೂ ಕೊಟ್ಟು ನೋಡಿ. ಯಾವುದಕ್ಕೆ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ. ಯಾರು ಗೊತ್ತಾಗಲ್ಲ ಅವ್ರು ಮಾತ್ರ ರೈಟು ಲೆಫ್ಟ್ 2 ಕಡೆಯಿಂದನೂ ನಂಬರಿಂಗ್ ಕೊಡಿ. ಫಂಕ್ಷನಲ್ ಗ್ರೂಪ್ಗೆ ಏನಾಗಿರಬೇಕು ಅಂತಂದರೆ ಲೋವೆಸ್ಟ್ ನಂಬರ್ ಬರೋ ಥರ ನಾವು ನಂಬರಿಂಗ್ನ ಕೊಟ್ಟಿರಬೇಕು. ಸೊ ನೆಕ್ಸ್ಟ್ ಹೋಗೋಣ ನಾವು ನಂಬರಿಂಗ್. ಇವಾಗ 1 ಓಕೆ 1 2 3 ಅಂತ ನಂಬರಿಂಗ್ ಕೊಟ್ಟೆ ನಾನು. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ನೋಡಿ ಸೆಕೆಂಡ್ ಪೊಸಿಷನಲ್ಲಿ ಒಂದು ಸಬ್ಸ್ಟಿಟ್ಯೂಷನ್ ಪ್ರೆಸೆಂಟ್ ಇದೆ. ಯಾವುದು, CH3. ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದೆ ಆಲ್ಕೇನಿಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಆಲ್ಕೈಲ್ ಆಗುತ್ತೆ ಅಂತ. ಅದೇ ಥರ CH3 ಯಾವುದರಿಂದ ಬಂದಿದೆ, ಮೀಥೇನಿಂದ ಬಂದಿದೆ. CH4ಇಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದಾಗ ನಮಗೇನಾಗಿದೆ CH3 ಬಂದಿದೆ. ಅದನ್ನು ಏನಂತ ಕರಿತೀವಿ, ಮೀಥೈಲ್ ಅಂತ ಕರಿತೀವಿ. ಸೊ ಯಾವ ಪೊಸಿಷನಲ್ಲಿ ಮೀಥೈಲು ಅಟ್ಯಾಚ್ ಆಗಿದೆ ಆ ಪೊಸಿಷನ್ನ ಫಸ್ಟ್ ಬರ್ಕೋಬೇಕು ನಾವು. ಸೊ ಸೆಕೆಂಡ್ ಪೊಸಿಷನ್ ಅಲ್ವಾ. ಸೊ ಏನು ಮಾಡಬೇಕು ಇಲ್ಲಿ 2 ಅಂತ ಬರ್ಕೊಳ್ಳಿ, ಒಂದು ಐಫನ್ ಹಾಕಿ. ಓಕೆ ಐಫೋನ್ ಹಾಕಿ ನೋಡಿ, ಐಫೋನು ಬಿಫೋರು ಆಫ್ಟರು ನಾನು ನಂಬರ್ದು ಬಿಫೋರು ಮತ್ತು ಆಫ್ಟರು ಐಫೋನ್ ಬರೀಬೇಕು ಅಂತ ಹೇಳಿದೆ. ಅದು ಇನ್ ಬಿಟ್ವೀನಲ್ಲಿ ಬಂದಾಗ ನಂಬರು. ಬಟ್ ನಂಬರ್ ಸ್ಟಾರ್ಟಿಂಗೇ ಬಂದರೆ ಏನು ಮಾಡಬೇಕು ಅಂತಂದರೆ ನಂಬರ್ ಬರೆದ್ಮೇಲೆ ಮಾತ್ರ ನೀವೇನು ಮಾಡಬೇಕು, ಐಫೋನ್ ಹಾಕಬೇಕು. ಓಕೆ ಸೊ 2 ಆದಮೇಲೆ ನೆಕ್ಸ್ಟ್ ಏನು ಬರೀತೀರ, ಕ್ಯಾಪಿಟಲಲ್ಲಿ ಮೀಥೇನ್. ಓಕೆ ಮೀಥೈಲ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಎಷ್ಟು ಕಾರ್ಬನ್ ಇದೆ, 3 ಕಾರ್ಬನ್ಸ್ ಇದೆ. ಈ ಸ್ಟ್ರೈಟ್ ಇದನ್ನು ಪೇರೆಂಟ್ ಚೈನ್ ಅಂತ ಕರಿತೀವಿ ನಾವು. ಪೇರೆಂಟ್ ಚೈನಲ್ಲಿ ಎಷ್ಟು ಕಾರ್ಬನ್ ಇದೆ, 3 ಕಾರ್ಬನ್ಸ್ ಇದೆ. ಸೊ 3 ಕಾರ್ಬನ್ ಇದ್ದರೆ ಏನಂತ ಕರಿತೀವಿ, ಅದನ್ನು ಪ್ರೊಪೇನ್ ಅಂತ ಕರಿತೀವಿ. ಇಲ್ಲಿ ಏನು ತೊಗೋಬೇಕು, ಪ್ರೋಪ್ ಅಂತ ತೊಗೋಬೇಕು. ನೆಕ್ಸ್ಟು ಯಾವ ಪೊಸಿಷನಲ್ಲಿ, ಫಸ್ಟ್ ಪೊಸಿಷನಲ್ಲಿ ಏನಿದೆ ಅಂತಂದರೆ ಸೊ ಒಂದು ಡಬಲ್ ಬಾಂಡ್ ಇದೆ. ಓಕೆ ಸೊ ಪ್ರೋಪ್ 1 ಈನ್ ಅಂತಾದರೂ ಬರ್ಬೋದು ಅಥವಾ ಪ್ರೊಪೀನ್ ಅಂತಲೇ ಡೈರೆಕ್ಟಾಗಾದರೂ ಬರಿಬೋದು. ಸೊ ದಿಸ್ ಈಸ್ ದ ನಾಮೆನ್ಕ್ಲೇಚರ್. ಈ ಥರ ನಾಮೆನ್ಕ್ಲೇಚರ್ ಮಾಡೋದು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇನ್ನು ಕೆಲವು ಓಕೆ ಎಕ್ಸಾಂಪಲ್ಸ್ ತೊಗೊಂಡು ಮಾಡ್ತಾ ಹೋಗೋಣ. ಒಂದು 6 ತೊಗೊಂಡಿದ್ದೀನಿ ನಾನು. 6ದು ಸ್ಟ್ರಕ್ಚರ್ ಇದೆ, ಸ್ಟ್ರಕ್ಚರಲ್ ಫಾರ್ಮುಲಾ ಇದೆ. ನೀವೇನು ಮಾಡಬೇಕು, ಅದಕ್ಕೆ ಐಯುಪ್ಯಾಕ್ ನೇಮನ್ನ ಬರೀಬೇಕು. ಸೊ ಯಾವ ಥರ ಬರೀದು ನೋಡೋಣ. ರೈಟ್ ದ ನೇಮ್ ಆಫ್ ದ ಫಾಲೋವಿಂಗ್ ಕೊಟ್ಟಿರೋದಕ್ಕೆ ಏನು ಮಾಡಬೇಕು, ನೀವು ಐಯುಪ್ಯಾಕ್ ನೇಮ್ನ ಬರೀಬೇಕು. ಯಾವ ಥರ ಬರೀದು, ಸೊ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ CH3 ಓಕೆ CH ಡಬಲ್ ಬಾಂಡು. ಕಾರ್ಬನ್ಗೆ ಏನಾಗಿದೆ, ಯಾಕೆ ಬರ್ಕೊತಾ ಇದ್ದೀನಿ ಅಂದರೆ ಕಾರ್ಬನ್ಗೆ ನೋಡಿ 2CH3 ಅಟ್ಯಾಚ್ ಆಗಿದೆ ಅಲ್ವಾ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಸ್ಟ್ರೈಟಾಗಿ CH3 ಬರೀತೀನಿ. ಸೊ ಇನ್ನೂ ಒಂದು CH3ನ ಈ ಥರ ಬರ್ಕೊತೀನಿ. ಓಕೆನಾ. ಸೊ ಇವಾಗ ನಂಬರಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಡ. 1 2 ಓಕೆ 3 4. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಸೆಕೆಂಡ್ ಪೊಸಿಷನಲ್ಲಿ ಒಂದು ಮೀಥೈಲ್ ಗ್ರೂಪ್ ಏನಾಗಿದೆ ಅಟ್ಯಾಚ್ ಆಗಿದೆ. ಸೊ ಬರಿಬೇಕಾದ್ರೆ ಏನು ಮಾಡಬೇಕು, 2 ಅಂತ ಹಾಕ್ಕೊಳ್ಳಿ. ಓಕೆ ಸೊ 2 ಸೆಕೆಂಡ್ ಪೊಸಿಷನಲ್ಲಿ ಏನಿದೆ, ಮೀಥೈಲ್ ಇದೆ. ಓಕೆ ಮೀಥೈಲ್ ಅಂತ ಬರ್ಕೊಳ್ಳಿ. ನೆಕ್ಸ್ಟು ಎಷ್ಟು ಕಾರ್ಬನ್ ಇದೆ, ಪೇರೆಂಟ್ ಚೈನಲ್ಲಿ 4 ಕಾರ್ಬನ್ ಇದೆ. 4 ಅಂತಂದರೆ ಬ್ಯೂಟೇನ್ ಅಲ್ವಾ. ಸೊ ಇಲ್ಲಿ ಮಾಡಬೇಕಾದ್ರೆ ಬ್ಯೂಟ್ ಅಂತ ಬರ್ಕೊಂಡು, ಸೊ ಸೆಕೆಂಡ್ ಪೊಸಿಷನಲ್ಲಿ ಏನಿದೆ ಡಬಲ್ ಬಾಂಡ್ ಇದೆ ಅಲ್ವಾ. ಈ ಸೆಕೆಂಡ್ ಪೊಸಿಷನ್ನ ಐಫೋನ್ ಹಾಕಿ 2 ಬರೆದು ಮತ್ತೆ ಐಫೋನ್ ಹಾಕಿ ಏನು ಮಾಡಬೇಕು, ಡಬಲ್ ಬಾಂಡ್ ಇದೆ ENE ಬರಿಬೇಕು. ಸೊ 2 ಮೀಥೈಲ್ ಬ್ಯೂಟ್ 2 ಈನ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ.
ಸೊ ನೆಕ್ಸ್ಟ್ ಈ ಸ್ಟ್ರಕ್ಚರ್ಗೆ ಏನಂತ ಕರಿತೀರಾ ನೀವು, ಇದನ್ನು ಬಾಂಡ್ ಲೈನ್ ಸ್ಟ್ರಕ್ಚರ್ ಅಂತ ಕರಿತೀವಿ ನಾವು. ಸೊ ಈ ಬಾಂಡ್ ಲೈನ್ ಸ್ಟ್ರಕ್ಚರ್ಗೆ ಏನು ಮಾಡಬೇಕು ಅಂತಂದರೆ ನೋಡಿ, ಒಂದು ಎಡ್ಜಲ್ಲಿ ಬಾಂಡ್ ಲೈನಲ್ಲಿ ಒಂದೊಂದು ಕಾರ್ಬನ್ನ ಇಂಡಿಕೇಟ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಾಗದೇ ಇರೋ ನೋಡಿ ಹಾಗೇನೇ ಮಾಡ್ಬೋದು. ಸುಮ್ಮನೆ ಒಂದ್ಸರಿ ಬರೆದು ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಇಲ್ಲಿ ನೋಡಿ ಇಲ್ಲೊಂದು ಕಾರ್ಬನ್ ಇದೆ ಅಂತ, ಇಲ್ಲೊಂದು ಕಾರ್ಬನ್ ಇದೆ, ಒಂದೊಂದು ಎಡ್ಜಲ್ಲೂ ಸಹ ಒಂದೊಂದು ಕಾರ್ಬನ್ ಇದೆ ಅಂತ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಒಂದು ಕಾರ್ಬನ್ ಬರ್ಕೊಂಡು ಇಲ್ಲಿ ಆಲ್ರೆಡಿ ಏನಾಗಿದೆ 2 ಬಾಂಡ್ ಇದೆ ಅಲ್ವಾ, ಉಳ್ಕೊಂಡಿದ್ದು 2 ಹೈಡ್ರೋಜನ್. ಆ 2 ಹೈಡ್ರೋಜನ್ನ ಈ ಥರ ಬರ್ಕೋಬೇಕು. ಓಕೆ, ಸೊ ನೆಕ್ಸ್ಟು ಇಲ್ಲೇನಾಗಿದೆ ನೋಡಿ, ಈ ಸೆಕೆಂಡ್ಗೆ ಏನಾಗಿದೆ 2 ಆಲ್ರೆಡಿ 3 ಬಾಂಡ್ಸ್ ಇದೆ. ಸೊ ಇಲ್ಲಿ ಏನು ಮಾಡಬೇಕು, CH ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಹೋಗೋಣ ನಾವು, ಇಲ್ಲೂ 3 ಬಾಂಡ್ಸ್ ಇದೆ ಅಲ್ವಾ. ಸೊ ಇನ್ನು ಉಳ್ಕೊಂಡಿದ್ದು 1 ಬಾಂಡು, ಸೊ CH ಇದೆ ಅಂತ. ಸೊ ನೆಕ್ಸ್ಟ್ ಇದನ್ನು ತೊಗೊಂಡ್ರೆ ಏನಾಗುತ್ತೆ, ಲಾಸ್ಟ್ ಒನ್ ತೊಗೊಂಡ್ರೆ ಏನಾಗುತ್ತೆ, 4 ಆಲ್ರೆಡಿ 2 ಬಾಂಡ್ ಇದೆ, ಸೊ CH2 ಅಂತ. ಸೊ ಈ ಥರ ಇದೆ ಅಲ್ಲಿ. ಓಕೆ, ಸೊ ನೆಕ್ಸ್ಟು ನೀವು ಬೇಕಾದ್ರೆ ಬರ್ಕೋಬೇಕಿಲ್ಲ ಅಂದರೆ ಇಲ್ಲ, ಬಟ್ ನೀವು ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಒಂದೊಂದು ಎಡ್ಜಲ್ಲೂ ಸಹ ಈ ಥರ ಒಂದೊಂದು ಎಡ್ಜ್ ಇರುತ್ತಲ್ಲ ನೋಡಿ, ಇಲ್ಲಿ ಒಂದೊಂದು ಕಾರ್ಬನ್ ಇದೆ ಅಂತ ಅರ್ಥ. ಓಕೆ, ಇದನ್ನು ಮಾತ್ರ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಹೋಗೋಣ ನಾವು, ನಂಬರಿಂಗ್ ಕೊಡಬೇಕು. ಸೊ ನಂಬರಿಂಗ್ ಕೊಡಬೇಕಾದ್ರೆ ನಾನು ಏನಂತ ಹೇಳಿದೆ, ಲೋವೆಸ್ಟ್ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಕಾರ್ಬನಲ್ಲೇ ಇದೆ ಅಲ್ವಾ, ಏನು ಡಬಲ್ ಬಾಂಡ್. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಕಾರ್ಬನಲ್ಲೇ ಇದೆ. ಸೊ ನಾನು ಏನು ಮಾಡ್ತೀನಿ, ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ. 1 2 3 4 ಅಂತ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಿದೆ. ಸೊ 4 ಕಾರ್ಬನ್ ಇದೆ. 4 ಕಾರ್ಬನ್ ಇದೆ ಅಂದ ತಕ್ಷಣ ನಮಗೆ ಏನು ಬರುತ್ತೆ, ಅಲ್ಲಿಗೆ ಬ್ಯೂಟೇನ್ ಅಂತಂದರೆ ಇಲ್ಲಿ ಏನು ಬರಬೇಕು, ಬ್ಯೂಟಾ ಅಂತ ಬರೆದು ನೆಕ್ಸ್ಟು ಫಸ್ಟ್ ಪೊಸಿಷನು ಮತ್ತು ಥರ್ಡ್ ಪೊಸಿಷನು. ಓಕೆ, ಸೊ ಎರಡರಲ್ಲೂ ಸಹ ಡಬಲ್ ಬಾಂಡ್ ಇದೆ. ಸೊ 1,3 ಅಂತ ಬರ್ಕೋಬೇಕು. 2 ಡಬಲ್ ಬಾಂಡ್ ಇದ್ದರೆ ಡೈ ಅಂತ, 3 ಇದ್ದರೆ ಟ್ರೈ ಅಂತ, ಹಾಗೇನೆ 4 ಇದ್ದರೆ ಟೆಟ್ರಾ ಅಂತ ಸೇರಿಸಬೇಕು. ಇಲ್ಲಿ 2 ಡಬಲ್ ಬಾಂಡ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಡೈ ಅಂತ ಬರ್ಕೊಂಡು NE ಬರ್ಕೋಬೇಕು ಹಾಗೇನೆ. ಸೊ ಬ್ಯೂಟಾ 1,3 ಡೈ ಇನ್ ಕಾಂಪೌಂಡ್ ನೇಮ್. ಸೊ ನೆಕ್ಸ್ಟ್ ಥರ್ಡ್ ಒನ್ ಹೋಗೋಣ. ಇಲ್ಲಿ ಬೆನ್ಸಿನ್ ರಿಂಗ್ ಅಟ್ಯಾಚ್ ಆಗಿದೆ ನೋಡಿ. ಯಾವಾಗಲೂ ಅಷ್ಟೇ ಬೆನ್ಸಿನ್ ರಿಂಗು ಸಬ್ಸ್ಟಿಟ್ಯೂಯೆಂಟ್ ಆಗಿ ಇದ್ದರೆ ಅದನ್ನು ಫೀನೈಲ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ, ಫೀನೈಲ್ ಅಂತ ಕರಿತೀವಿ. ಓಕೆ, C6H5ನ ಫೀನೈಲ್ ಅಂತ ಕರಿತೀವಿ. ಸೊ ಇವಾಗ ನಂಬರಿಂಗ್ ಕೊಡಬೇಕು ನಾವು. ನಂಬರಿಂಗ್ ಏನು ಮಾಡಬೇಕು ಅಂತಂದರೆ ನೋಡಿ, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದರೆ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಡಬಲ್ ಬಾಂಡಿಗೆ ಫಸ್ಟ್ ನಂಬರ್ ಬರುತ್ತೆ. ಓಕೆ, ಸೊ 1 2 3 4. ಸೊ ಎಷ್ಟಿದೆ, ಅಲ್ಲಿಗೆ 4 ಕಾರ್ಬನ್ ಇದೆ. ಬಟ್ 4th ಕಾರ್ಬನ್ಗೆ ಏನು ಅಟ್ಯಾಚ್ ಆಗಿದೆ, C6H5 ಅಟ್ಯಾಚ್ ಆಗಿದೆ. ಸೊ ಬರಿಬೇಕಾದ್ರೆ ಹೆಂಗೆ ಬರಿಬೇಕು ಅಂದರೆ 4. ಓಕೆ, ಇದನ್ನು ಏನಂತ ಹೇಳ್ಕೊಟ್ಟಿದ್ದೆ ನಾನು, ಫೀನೈಲ್ ಅಂತ ಬರಿಬೇಕು. ಓಕೆ, 4 ಫೀನೈಲ್. ಸೊ ನೆಕ್ಸ್ಟ್ ಏನು ಬರಿಬೇಕು ಅಂತಂದರೆ, ಎಷ್ಟು ಕಾರ್ಬನ್ ಇದೆ, 4 ಕಾರ್ಬನ್ ಇರೋದ್ರಿಂದ ಇದನ್ನು ಫೀನೈಲ್ ಆದಮೇಲೆ ನೋಡಿ ಬ್ಯೂಟ್. ಓಕೆ, ಸೊ ಅದಾದಮೇಲೆ 1 ENE ಈನ್. ಓಕೆ, 4 ಫೀನೈಲ್ ಬ್ಯೂಟ್ 1 ಈನ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ ಫೋರ್ತ್ ಒನ್ಗೆ ಇವಾಗ ಏನು ಮಾಡಬೇಕು, ನಂಬರಿಂಗ್ ಕೊಡಬೇಕು. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸೊ ಫಸ್ಟ್ ಡಬಲ್ ಬಾಂಡ್ ಏನಾಗುತ್ತೆ, ಸೆಕೆಂಡ್ ಕಾರ್ಬನ್ಗೆ ಬರುತ್ತೆ. ಬಟ್ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಕಾರ್ಬನ್ಗೆ ಡಬಲ್ ಬಾಂಡ್ ಬರುತ್ತೆ. ಸೊ ನಾನು ಏನು ಮಾಡ್ತೀನಿ, ನಂಬರಿಂಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಫಸ್ಟ್ ನಂಬರಿಂಗ್ ಕೊಡೋಣ ನಾವು. ಸೊ 1 2 3 4. ಓಕೆ, 5 6 7 8 9 10. ಎಷ್ಟಿದೆ ಟೋಟಲಾಗಿ 10 ಕಾರ್ಬನ್ ಇದೆ. ಸೊ ನೆಕ್ಸ್ಟ್ ಡಬಲ್ ಬಾಂಡ್ ಎಲ್ಲೆಲ್ಲಿದೆ ಅಂತ ನೋಡೋದಾದರೆ, ಫಸ್ಟ್ ಪೊಸಿಷನಲ್ಲಿ ಒಂದು ಡಬಲ್ ಬಾಂಡ್ ಇದೆ. ಓಕೆ, ಫಸ್ಟ್ ಪೊಸಿಷನಲ್ಲಿ ಒಂದು ಡಬಲ್ ಬಾಂಡ್ ಇದೆ. ಸೊ ನೆಕ್ಸ್ಟ್ ಹೋಗೋದಾದರೆ 5th ಪೊಸಿಷನಲ್ಲಿ ಒಂದು ಡಬಲ್ ಬಾಂಡ್ ಇದೆ. 8th ಪೊಸಿಷನಲ್ಲಿ ಒಂದು ಡಬಲ್ ಬಾಂಡ್ ಇದೆ ಅಲ್ವಾ. ಸೊ ನೆಕ್ಸ್ಟು ಇವಾಗ ನಮ್ಮ ನೇಮಿಂಗ್ ಮಾಡೋಣ ನಾವು. ಅದೇ ಥರ 4th ಒಂದು ಸಬ್ಸ್ಟಿಟ್ಯೂಷನ್ ಇದೆ. ಏನು ಸಬ್ಸ್ಟಿಟ್ಯೂಷನ್ ಇದೆ, C2H5 ಇದೆ. C2H5 ಯಾವುದರಿಂದ ಬಂದಿದೆ, C2H6 ಈಥೇನಿಂದ ಬಂದಿದೆ. ಈಥೇನಿಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಈಥೈಲ್ ಆಗುತ್ತೆ. ಸೊ ಬರಿಬೇಕಾದ್ರೆ ಹೇಗೆ ಬರಿತೀರಾ ಹಾಗಾದರೆ, ಸೊ 4. ಓಕೆ, ಫಸ್ಟು ಸಬ್ಸ್ಟಿಟ್ಯೂಷನ್ ಬರಿಬೇಕು 4 ಈಥೈಲ್. ಓಕೆ, ಸೊ ನೆಕ್ಸ್ಟು 10 ಕಾರ್ಬನ್ ಇರೋದ್ರಿಂದ ಇದನ್ನೇನಂತ ಕರಿತೀವಿ, ಡೆಕಾ ಅಂತ ಕರಿತೀವಿ, ಡೆಕಾ. ಸೊ 1, 5, 8 ಎಷ್ಟಿದೆ, ಸೊ 3 ಡಬಲ್ ಬಾಂಡ್ ಇದೆ. ಯಾವ್ಯಾವ ಪೊಸಿಷನ್ಲಿದೆ, 1 5 ಮತ್ತು 8. ಸೊ ನೆಕ್ಸ್ಟ್ ಮತ್ತೆ ಐಫೋನ್ ಹಾಕಬೇಕು. ಐಫೋನ್ ಹಾಕಿ 3 ಇರೋದ್ರಿಂದ ಡಬಲ್ ಬಾಂಡು ಟ್ರೈ ಅಂತ ತೊಗೋಬೇಕು. ಅದಾದಮೇಲೆ ಈನ್ ಅಂತ ಹಾಕಬೇಕು. ಸೊ 4 ಈಥೈಲ್ ಡೆಕಾ 1 5 6 ಟ್ರೈ ಈನ್. ಓಕೆ, ನೇಮಿಂಗು. ಸೊ ನೆಕ್ಸ್ಟ್ ಹೋಗೋಣ ಫಿಫ್ತ್ ಒನ್ನು ಸಹ ಬಾಂಡ್ ಲೈನ್ ಸ್ಟ್ರಕ್ಚರಲ್ಲಿ ಇದೆ. ಸೊ ಬಾಂಡ್ ಲೈನ್ ಸ್ಟ್ರಕ್ಚರಲ್ಲಿ ಇದ್ದರೆ ನಿಮ್ಗೆ ಏನಂತ ಹೇಳ್ಕೊಟ್ಟಿದ್ದಾನೋ, ಒಂದೊಂದು ಎಡ್ಜಲ್ಲೂ ಸಹ ಒಂದೊಂದು ಕಾರ್ಬನ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. ಫಸ್ಟ್ ನಂಬರಿಂಗ್ ಮಾಡೋಣ. ನಂಬರಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಂದರೆ ನೋಡಿ, 1 2 ರೈಟಿಂದ ಸ್ಟಾರ್ಟ್ ಮಾಡಿದ್ರೆ ಸೆಕೆಂಡ್ ಪೊಸಿಷನಲ್ಲಿ ಏನಾಗುತ್ತೆ, ಡಬಲ್ ಬಾಂಡ್ ಬರುತ್ತೆ. ಬಟ್ ಲೆಫ್ಟಿಂದ ಸ್ಟಾರ್ಟ್ ಮಾಡಿದ್ರೆ ಥರ್ಡ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಬರುತ್ತೆ. ಸೊ ನಾವು
ತೊಗೋಬೇಕು, ರೈಟಿಂದ ತೊಗೋಬೇಕು. ಸೊ ರೈಟಿಂದ ಏನು ಮಾಡೋಣ, ಫಸ್ಟ್ ನಂಬರಿಂಗ್ ಕೊಡೋಣ. ಒಂದೊಂದು ಎಡ್ಜಲ್ಲೂ ಸಹ ಒಂದೊಂದು ಕಾರ್ಬನ್ ಇರುತ್ತೆ. ಸೊ ನಂಬರಿಂಗ್ ಈ ಥರ ಕೊಡಬೇಕು 5. ಸೊ 4th ಪೊಸಿಷನಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಒಂದು ಲೈನ್ ಇದೆ, ನಿಮ್ಗೆ ಹೇಳಿದೆ ಈಚ್ ಎಡ್ಜಲ್ಲೂ ಒಂದೊಂದು ಕಾರ್ಬನ್ ಇರುತ್ತೆ ಅಂತ. ಇಲ್ಲೊಂದು ಕಾರ್ಬನ್ ಇದೆ ಅಲ್ವಾ. ಸೊ ಈ ಕಾರ್ಬನ್ಗೆ ಏನಾಗಿದೆ, ಒಂದೇ ಒಂದು ಬಾಂಡ್ ಇದೆ. ಸೊ ನಾನು ವೇಲೆನ್ಸ್ ಎಷ್ಟು ಹೇಳಿದೆ ಕಾರ್ಬನ್ಗೆ 4 ಹೇಳಿದೆ. ಇನ್ನು ಉಳ್ಕೊಂಡಿದ್ದು 3 ಏನಾಗುತ್ತೆ, 3 ಹೈಡ್ರೋಜನ್ ಪ್ರೆಸೆಂಟ್ ಆಗುತ್ತೆ. ಈ CH3 ಯಾವುದರಿಂದ ಡೆರಿವ್ ಆಗಿದೆ, CH4 ಇಂದ ಡೆರಿವ್ ಆಗಿದೆ. ಸೊ CH4 ಮೀಥೇನ್ ಆದರೆ, ಮೀಥೇನಿಂದ ಒಂದು ಹೈಡ್ರೋಜನ್ ರಿಮೂವ್ ಆದರೆ ಏನಾಗುತ್ತೆ, ಮೀಥೈಲ್ ಆಗುತ್ತೆ ಅಲ್ವಾ. ಇದನ್ನೆಲ್ಲ ಹೇಳ್ಕೊಟ್ಟಿದ್ದೆ ನಾನು. ಸೊ ಇವಾಗ ನೇಮಿಂಗ್ ಮಾಡಬೇಕು. ನೇಮಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು, 4th ಪೊಸಿಷನಲ್ಲಿ ಏನಿದೆ, ಮೀಥೈಲ್ ಇದೆ. ಸೊ ಮೀಥೈಲ್ ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಎಷ್ಟು ಕಾರ್ಬನ್ ಇದೆ, 5 ಕಾರ್ಬನ್ ಇದೆ. 5 ಕಾರ್ಬನ್ ಇರೋದ್ರಿಂದ ಏನಂತ ಬರೀಬೇಕು, ಇಲ್ಲಿ ಪೆಂಟ್ ಅಂತ ಬರ್ಕೋಬೇಕು. ಸೊ ಪೆಂಟ್ ಅಂತ ತೊಗೊಂಡು ಯಾವ ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ, ಸೆಕೆಂಡ್ ಪೊಸಿಷನಲ್ಲಿ ಡಬಲ್ ಬಾಂಡ್ ಇದೆ. ಸೊ 2 ಅಂತ ಹಾಕಬೇಕು. ಬಿಫೋರ್ ಒಂದು ಐಫೋನ್ ಹಾಕಿರ್ತೀವಿ, ನೆಕ್ಸ್ಟ್ ಅದಾದಮೇಲೆ 2 ಬರೆದ್ಮೇಲೆ ಒಂದು ಐಫೋನ್ ಹಾಕಬೇಕು. ಸೊ ಐಫೋನ್ ಹಾಕಿ ಏನು ಬರೀಬೇಕು, ENE ಅಂತ ಬರೀಬೇಕು. ಅಲ್ಲಿಗೆ 4 ಮೀಥೈಲ್ ಪೆಂಟ್ 2 ಈನ್ ಇಸ್ ನೇಮಿಂಗ್. ಓಕೆ. ಸೊ ನೆಕ್ಸ್ಟ್ ಹೋಗೋಣ 6th ಒನ್ ಸಹ ಬಾಂಡ್ ಲೈನ್ ಸ್ಟ್ರಕ್ಚರಲ್ಲೇ ಕೊಟ್ಟಿದ್ದಾರೆ ಅವರು. ಸೊ ನಂಬರಿಂಗ್ ಸ್ಟಾರ್ಟ್ ಮಾಡಬೇಕು. ನಾನು ರೈಟಿಂದ ಸ್ಟಾರ್ಟ್ ಮಾಡಿದ್ರು, ಲೆಫ್ಟಿಂದ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಕಾರ್ಬನಲ್ಲಿ ಏನಾಗಿದೆ, ಡಬಲ್ ಬಾಂಡ್ ಬಂದಿದೆ. ಸೊ ನಾನೇನು ಮಾಡ್ತೀನಿ, ರೈಟಿಂದ ನಂಬರಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. 1 2 3 4 ಓಕೆ 5 6 7 8. ಎಷ್ಟು ಕಾರ್ಬನ್ ಇದೆ, 8 ಕಾರ್ಬನ್ ಇದೆ. ಡಬಲ್ ಬಾಂಡ್ ಯಾವ್ಯಾವ ಪೊಸಿಷನ್ ಪ್ರೆಸೆಂಟ್ ಇದೆ ನೋಡಿ, ಫಸ್ಟು ಓಕೆ, ನೆಕ್ಸ್ಟು 3rd, ಅದಾದಮೇಲೆ ನೆಕ್ಸ್ಟ್ ಯಾವ ಪೊಸಿಷನಲ್ಲಿದೆ, 5th, 7th ಪೊಸಿಷನಲ್ಲಿದೆ. ಸೊ 8 ಕಾರ್ಬನ್ ಇರೋದ್ರಿಂದ ನೇಮಿಂಗ್ ಏನಾಗುತ್ತೆ, ಅಕ್ಟೇನ್ ಅಂತ ಕರಿತೀವಿ ನಾವು ಅಲ್ವಾ, ಯಾವುದರಲ್ಲಿ, ಆಲ್ಕೇನಲ್ಲಿ. ಇಲ್ಲಿ ಏನಂತ ಬರೀಬೇಕು, ಅಕ್ಟಾ ಅಂತ ಬರ್ಕೋಬೇಕು. ಅದಾದಮೇಲೆ ನಂಬರಿಂಗ್ ಬಂದು 1 3 5 7. ಓಕೆ. ಸೊ ಎಷ್ಟು ಡಬಲ್ ಬಾಂಡ್ ಇದೆ, 4 ಇದೆ. 4 ಇದ್ದರೆ ಏನಂತ ಹೇಳಿದೆ ನಾನು, ಟೆಟ್ರಾ ಅಂತ ಬರಿಬೇಕು. ಸೊ ಟೆಟ್ರಾ ಅಂತ ಬರೆದು ಆಮೇಲೆ ಈನ್ ಅಂತ ಬರಿಬೇಕು. ಓಕೆ. ಅಕ್ಟಾ 1 3 5 7 ಟೆಟ್ರಾ ಈನು, ಈ ಥರ ನೇಮಿಂಗ್ ಮಾಡೋದು. ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋಂಥ ಟಾಪಿಕ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.